ವಿದ್ಯಾರ್ಥಿಗಳೇ 8ನೇ ತರಗತಿ ವಿಜ್ಞಾನ ಕುತೂಹಲ ಕನ್ನಡ ಮಾಧ್ಯಮ ಅದರಲ್ಲಿ ನಾವಿವತ್ತು ಅಧ್ಯಾಯ 2 ಬರಿಗಣ್ಣಿನ ಆಚೆ ಅನ್ನೋ ಪಾಠದ ಅಂದರೆ ಅಗೋಚರ ಜೀವಜಗತ್ತು ನಮ್ಮ ಬರಿಗಣ್ಣಿನ ಆಚೆ ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಮೊದಲನೇ ಪ್ರಶ್ನೆ, ಜೀವಕೋಶದ ವಿವಿಧ ಭಾಗಗಳನ್ನು ಕೆಳಗೆ ನೀಡಲಾಗಿದೆ. ಕೆಳಗಿನ ರೇಖಾಚಿತ್ರದಲ್ಲಿ ಅವುಗಳನ್ನು ಸೂಕ್ತ ಸ್ಥಳದಲ್ಲಿ ಬರೀರಿ ಅಂತ ಕೊಟ್ಟು ನ್ಯೂಕ್ಲಿಯಸ್ಸು, ಕ್ಲೋರೋಪ್ಲಾಸ್ಟು, ಕೋಶಪೊರೆ, ಕೋಶದ್ರವ್ಯ, ಕೋಶಭಿತ್ತಿ, ನ್ಯೂಕ್ಲಿಯಡ್ ಕೊಟ್ಟಿದ್ದಾರೆ. ಈ ಕಡೆ ನೋಡಿ 3 ಸರ್ಕಲ್ ಕೊಟ್ಟಿದ್ದಾರೆ. 3 ಸರ್ಕಲ್ ಕೊಟ್ಬಿಟ್ಟು ಮೂರಲ್ಲೂ ಸೇರ್ತಕ್ಕಂಥದ್ದು ನೋಡಿ, ಇದು 3ಕ್ಕೂ ಸೇರಿದೆ ಅಂತಂದರೆ ಇದರ ಅರ್ಥ ಏನು, ಮೂರರಲ್ಲೂ ಇರ್ತಕ್ಕಂಥದ್ದು ಅಂತ ಅರ್ಥ. ನೆಕ್ಸ್ಟ್ ಇವೆರಡರಲ್ಲಿ ನೋಡಿ, ಇವೆರಡು ಅಂದರೆ ಇದು ಯಾವುದರಲ್ಲಿ, ಇದು ಸಸ್ಯ ಮತ್ತು ಪ್ರಾಣಿ ಜೀವಕೋಶದಲ್ಲಿ ಇರ್ತಕ್ಕಂಥದ್ದು ಅಂತ ಅರ್ಥ. ಸೊ ಈ ಕಡೆ ಈ ಕೆಳಭಾಗ ಏನಿದೆ ಇದು ಸಸ್ಯದಲ್ಲಿ ಮತ್ತು ಬ್ಯಾಕ್ಟೀರಿಯಾದಲ್ಲಿ ಇರ್ತಕ್ಕಂಥದ್ದು ಅಂತ, ಇದು ಬ್ಯಾಕ್ಟೀರಿಯಾದಲ್ಲಿ ಮಾತ್ರ ಇರ್ತಕ್ಕಂಥದ್ದು ಅಂತ ಅರ್ಥ. ಈಗ ಗೊತ್ತಾಗಿದೆ ಅನ್ಸುತ್ತೆ. ಈಗ ಫಸ್ಟ್ ಈ 3ರಲ್ಲೂ ಇರ್ತಕ್ಕಂಥದ್ದನ್ನು ನಾನು ಬರಿತೀನಿ ನೋಡಿ. 3ರಲ್ಲೂ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಕೋಶ ದ್ರವ್ಯ ಇರುತ್ತೆ, ಎಲ್ಲದರಲ್ಲೂ ಕೋಶ ದ್ರವ್ಯ ಇರುತ್ತೆ. ಜೊತೆಗೆ ಕೋಶ ದ್ರವ್ಯದ ಜೊತೆಗೆ ಇನ್ನೊಂದೇನಿರುತ್ತಪ್ಪ ಅಂತಂದರೆ ಕೋಶ ಪೊರೆ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನು ನಂಬರ್ ಕೊಟ್ಬಿಡ್ತೀನಿ ನೋಡಿ, 2 ಮತ್ತು 5 ಅಂತ, 2 ಮತ್ತು 5 ಅಂತ ಕೊಟ್ಬಿಡ್ತೀನಿ. ಯಾವುದನ್ನು, ಕೋಶ ದ್ರವ್ಯನ 2 ನಂಬರ್ ಅಂತ ಕರಿತೀನಿ, ಕೋಶ ಪೊರೆಯನ್ನು 5ನೇದು ಅಂತ ಕರಿತೀನಿ. ರ್ಯಾಂಡಮಾಗಿ ನಂಬರ್ ಕೊಡ್ತಾ ಇದ್ದೀನಿ ನಾನು, ಇದೆ ಅಂತ ನೀವು ಏನು ನೆನ್ಪಿಟ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ, ಸುಮ್ಮನೆ ಕೊಡ್ತಿದ್ದೀನಿ. ಯಾಕೆ ಅಂತಂದರೆ ನೆಕ್ಸ್ಟ್ ನಾನು ಹೇಳ್ತೀನಿ ಇದಕ್ಕೆ. ನೆಕ್ಸ್ಟ್ ನೋಡಿ, ಸಸ್ಯ ಜೀವಕೋಶದಲ್ಲಿ ಮಾತ್ರ ಇರುತ್ತೆ. ಯಾವುದು ಹೇಳಿ, ಸಸ್ಯ ಜೀವಕೋಶದಲ್ಲಿ ಅದರಿಂದ ಆಹಾರ ತಯಾರಿಸುತ್ತೆ. ಯಾವುದು ಅಂದರೆ ಕ್ಲೋರೋಪ್ಲಾಸ್ಟ್. ಅದ್ಯಾವುದು, ಕ್ಲೋರೋಪ್ಲಾಸ್ಟ್. ಅದನ್ನು 3 ಅಂತ ಕರೆಯೋಣ. ಕ್ಲೋರೋಪ್ಲಾಸ್ಟ್ ಎಲ್ಲಿದೆ, ಇಲ್ಲಿದೆ ನೋಡಿ 3. ಸೊ ಇದಕ್ಕೆ 3 ಅಂತ ಕರೆಯೋಣ. ಇನ್ನು ನ್ಯೂಕ್ಲಿಯಾಡ್ ಎಲ್ಲಿರುತ್ತೆ ಹೇಳ್ರಿ, ಬ್ಯಾಕ್ಟೀರಿಯಾದಲ್ಲಿ ಮಾತ್ರ ಇರುತ್ತೆ ನ್ಯೂಕ್ಲಿಯಾಡ್. ಹೌದಾ, ನೋಡಿರಿ ಬ್ಯಾಕ್ಟೀರಿಯಾದಲ್ಲಿ ಮಾತ್ರ ಇರುತ್ತೆ ನ್ಯೂಕ್ಲಿಯಾಡ್. ಇದು 5ನೇ ನಂಬರು. ಸೊ ಹಂಗಾಗಿ ಇದನ್ನು 5 ಅಂತ ಕರಿತೀನಿ. ಓಕೆ, ಇನ್ನು ಕೋಶಭಿತ್ತಿ ಯಾವುದ್ಯಾದ್ರಲ್ಲಿ ಇರುತ್ತಪ್ಪ ಅಂತಂದರೆ ಇದು ಸಸ್ಯದಲ್ಲಿ ಇರುತ್ತೆ, ಪ್ಲಸ್ ಜೊತೆಗೆ ಸಸ್ಯದಲ್ಲಿ ಇರೋ ಜೊತೆಗೆ ಬ್ಯಾಕ್ಟೀರಿಯಾದಲ್ಲೂ ಸಹ ಈ ಕೋಶಭಿತ್ತಿ ಇರುತ್ತೆ. ಸೊ ಹಾಗಾಗಿ ನೋಡಿರಿ ಇವೆರಡರಲ್ಲಿ ಇರ್ತಕ್ಕಂಥದ್ದು 4 ಅಂತ ಇದನ್ನು ಕರಿತೀನಿ, ಇದನ್ನು 4 ಅಂತ ಕರಿತೀನಿ. ಓಕೆ, ನೆಕ್ಸ್ಟು ಇನ್ನೊಂದು ನ್ಯೂಕ್ಲಿಯಸ್ ಯಾವುದರಲ್ಲಿ ಇರುತ್ತೆ ಹೇಳಿ, ನ್ಯೂಕ್ಲಿಯಸ್ಸು ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶದಲ್ಲಿ ಇರುತ್ತೆ. ಸೊ ಹಾಗಾಗಿ ಆದರೆ ಬ್ಯಾಕ್ಟೀರಿಯಾದಲ್ಲಿ ಇರೋದಿಲ್ಲ. ಸೊ ಹಂಗಾಗಿ ಇದನ್ನು 1 ಅಂತ ಕರಿತೀನಿ, ಇದನ್ನು ಇಲ್ಲಿ ಕೊಡ್ತೀನಿ. ಈಗ ನೋಡಿರಿ, ಈಗ ಯಾಕೆ ಇದೇ ನಂಬರ್ ಕೊಟ್ಟೆ ಅಂತಂದರೆ ಇಲ್ಲಿ ಕೆಲವು ಪಾಯಿಂಟ್ಸನ್ನು ಬರೆದಿದ್ದೀನಿ, ಇದು ಬರೀತಕ್ಕಂಥ ಅವಶ್ಯಕತೆ ಏನಿಲ್ಲ ನಿಮಗೆ. ಸೊ ಮೊದಲನೇ ಪಾಯಿಂಟು ನೋಡಿ, ನ್ಯೂಕ್ಲಿಯಸ್ ಇದು ಸಸ್ಯ ಮತ್ತು ಪ್ರಾಣಿ ಜೀವಕೋಶದಲ್ಲಿ, ಬ್ಯಾಕ್ಟೀರಿಯಾ ಕೋಶಗಳಲ್ಲಿ ಕಂಡು ಬರೋದಿಲ್ಲ. ಇದು ಏನು ಕೆಲಸ ಮಾಡುತ್ತೆ ಅಂದರೆ ಇದು ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡುತ್ತೆ ಅನ್ನೋದು ಇದ್ರ ಉತ್ತರ. ನೀವು ಇದು ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ಎರಡನೇದು ಕೋಶದ್ರವ್ಯ ಏನು ಮಾಡುತ್ತಪ್ಪ ಅಂತಂದರೆ ಇದು ಜೀವಕೋಶದ ಇತರ ಘಟಕಗಳು, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು ಮತ್ತು ಖನಿಜ ಲವಣಗಳಂಥ ಸಂಯುಕ್ತಗಳನ್ನು ಹೊಂದಿರುತ್ತೆ. ಬಹುತೇಕ ಜೀವಕ್ರಿಯೆಗಳು ಈ ಕೋಶ ದ್ರವ್ಯದೊಳಗೆ ನಡೀತಾವೆ. ಅಂದರೆ ಜೀವಕೋಶದ ಜೀವಕ್ರಿಯೆಗಳು ನಡೀತಕ್ಕಂಥದ್ದು ಯಾವುದು, ಈ ಕೋಶ ದ್ರವ್ಯದೊಳಗೆ. ಇನ್ನು ಕ್ಲೋರೋಪ್ಲಾಸ್ಟು ನಿಮಗೆ ಗೊತ್ತಿದೆ, ಇದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತೆ. ಇದು ಆಹಾರ ತಯಾರಿಕೆಗೆ ಸಹಾಯ ಮಾಡುತ್ತೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ. ಇನ್ನು 4ನೇದು ಕೋಶಭಿತ್ತಿ, ಇದು ಸಸ್ಯ ಮತ್ತು ಬ್ಯಾಕ್ಟೀರಿಯಾ ಕೋಶಗಳಲ್ಲಿ ಕಂಡುಬರುತ್ತೆ. ಇದು ಹೊರಗಿನ ಪದರ, ಅಂದರೆ ಗಟ್ಟಿಯಾಗಿ ಏನಿರುತ್ತೆ, ಸಸ್ಯ ಗಟ್ಟಿಯಾಗಿರ್ತಕ್ಕಂಥ ಕಾರಣ ಈ ಕೋಶಭಿತ್ತಿ ಆಗಿದೆ. ಇನ್ನು ಕೋಶಪೊರೆ ಎಲ್ಲ ಜೀವಕೋಶಗಳಲ್ಲಿ ಕಂಡುಬರುತ್ತೆ. ಸಸ್ಯ ಮತ್ತು ಬ್ಯಾಕ್ಟೀರಿಯಾ ಕೋಶಗಳಲ್ಲಿ ಕೋಶಭಿತ್ತಿಯ ಒಳಗಿರುತ್ತೆ ಇದು ಯಾವುದು, ಕೋಶಪೊರೆ. ಆದರೆ ಪ್ರಾಣಿ ಜೀವಕೋಶಗಳಲ್ಲಿ ಹೊರಪದರವಾಗಿ ಈ ಕೋಶಪೊರೆ ಇರುತ್ತೆ. ಇನ್ನು ನ್ಯೂಕ್ಲಿಯಾಡ್, ಇದು ಬ್ಯಾಕ್ಟೀರಿಯಾ ಕೋಶಗಳಲ್ಲಿ ಮಾತ್ರ ಕಂಡುಬರುತ್ತೆ. ಬ್ಯಾಕ್ಟೀರಿಯಾಗಳು ನಿಜವಾದ ಕೋಶ ಕೇಂದ್ರವನ್ನು ಅಂದರೆ ನ್ಯೂಕ್ಲಿಯಸ್ಸನ್ನು ಹೊಂದಿರೋದಿಲ್ಲ. ಹಾಗಾಗಿ DNA ಇರ್ತಕ್ಕಂಥ ಪ್ರದೇಶ ಯಾವುದಪ್ಪ ಅಂದರೆ ಅದು ನ್ಯೂಕ್ಲಿಯಾಡ್ ಆಗಿದೆ ಬ್ಯಾಕ್ಟೀರಿಯಾದಲ್ಲಿ. ಇನ್ನು 2ನೇ ಪ್ರಶ್ನೆಗೆ ಬರೋಣ. ಆನಂದಿ 2 ಪ್ರಣಾಳಗಳನ್ನು ತೆಗೆದುಕೊಂಡು ಅವುಗಳನ್ನು A ಮತ್ತು B ಎಂದು ಗುರುತಿಸಿದ್ಲು. ಅವಳು ಪ್ರತಿ ಪ್ರಣಾಳಕ್ಕೆ 2 ಚಮಚ ಸಕ್ಕರೆ ದ್ರಾವಣವನ್ನು ಹಾಕಿದ್ಲು. ಪ್ರಣಾಳ Bಗೆ ಅವಳು 1 ಚಮಚ ಈಸ್ಟನ್ನು ಸೇರಿಸಿದ್ಲು. ನಂತರ ಅವಳು ಅರ್ಧದಷ್ಟು ಗಾಳಿ ತುಂಬಿದ 2 ಬಲೂನ್ಗಳನ್ನು ಪ್ರತಿ ಪ್ರಣಾಳದ ಬಾಯಿಗೆ ಜೋಡಿಸಿದ್ಲು. ಇವಳು ಈ ಪ್ರಾಯೋಗಿಕ ವ್ಯವಸ್ಥೆಯನ್ನು ಸೂರ್ಯನ ಬೆಳಕಿನಿಂದ ದೂರ ಇರತಕ್ಕಂಥ ಬೆಚ್ಚಗಿನ ಸ್ಥಳದಲ್ಲಿ ಇರಿಸಿದ್ಲು ಅಂತ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಮೊದಲನೇದು, 3-4 ದಿನಗಳ ನಂತರ ಏನಾಗುತ್ತದೆ ಎಂದು ನೀವು ಊಹಿಸಿ ಪ್ರಣಾಳ Bಗೆ ಜೋಡಿಸಲಾದ ಬಲೂನ್ ಊದಿಕೊಂಡಿರುವುದನ್ನು ಅವಳು ಗಮನಿಸಿದ್ಲು. ಇದಕ್ಕೆ ಸಂಭವ್ಯ ವಿವರಣೆ ಏನು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ B ಬಲೂನು ಊದ್ಕೊಂಡಿದೆ. ಏನಂತೆ, ಒಂದು ಟೆಸ್ಟ್ ಟ್ಯೂಬಲ್ಲಿ ಏನು ಮಾಡಿದ್ದಾಳೆ, A ಮತ್ತು B ಅಂತ ಗುರುತಿಸಿದ್ಲು. ಒಂದಕ್ಕೆ ಸಕ್ಕರೆ ಹಾಕಿದ್ಲು, ಇನ್ನೊಂದಕ್ಕೆ ಈಸ್ಟನ್ನು ಹಾಕಿದ್ಲು. ಹೌದಾ, ನಂತರ ಅದನ್ನು ಏನು ಮಾಡಿದ್ಲು, ಗಾಳಿ ತುಂಬಿದ 2 ಬಲೂನ್ಗಳನ್ನು ಪ್ರತಿ ಪ್ರಣಾಳದ ಬಾಯಿಗೆ ಜೋಡಿಸಿದ್ಲು. ಅಂದರೆ ಅದ್ರ ಮೇಲೆ ಬಲೂನನ್ನು ಕಟ್ತಾಳೆ. ಮತ್ತು ಸೂರ್ಯ ಇರ್ತಕ್ಕಂಥ ಜಾಗದಲ್ಲಿ ಇಡೋದಿಲ್ಲ, ದೂರ ಇಡ್ತಾಳೆ, ಬೆಚ್ಚಗಿನ ಸ್ಥಳದಲ್ಲಿ ಅವನ್ನ ಇಡ್ತಾಳೆ. ಸೊ ಏನಾಯಿತು ಅಂತ, B ಬಲೂನ್ ಊದುತ್ತೆ. ಯಾಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ನು. ಪ್ರಣಾಳ Bನಲ್ಲಿರ್ತಕ್ಕಂಥ ನೀರು ಆವಿಯಾಗುತ್ತೆ ಮತ್ತು ಬಲೂನನ್ನು
ಉಬ್ಬಿಸುತ್ತೆ ಅಂತ, ನೀರಿನ ಆವಿಯಿಂದ ತುಂಬುತ್ತೆ ಅಂತ. ಇನ್ನು ಬೆಚ್ಚಗಿನ ವಾತಾವರಣ ಪ್ರಣಾಳ ಬಿ ಒಳಗಿನ ಗಾಳಿಯನ್ನು ಹಿಗ್ಸಿತು, ಇದು ಬಲೂನನ್ನು ಒಳಗೆ ತುಂಬಿಕೊಂಡು ಉಬ್ಬಿಸಿತು ಅಂತ ಕೊಟ್ಟಿದ್ದಾರೆ. ತುಂಬಿಕೊಂಡು ಇಲ್ಲಿ 0 ಹೋಗಿದೆ. ಈಸ್ಟ್ ಪ್ರಣಾಳ ಬಿ ಒಳಗೆ ಒಂದು ಅನಿಲವನ್ನು ಉತ್ಪಾದಿಸಿತು, ಅದು ಬಲೂನವನ್ನು ಉಬ್ಬಿಸಿತು ಅಂತ. ಇನ್ನು ಸಕ್ಕರೆ ಬೆಚ್ಚಗಿನ ಗಾಳಿಯೊಂದಿಗೆ ವರ್ತಿಸಿದಾಗ ಉಂಟಾದ ಅನಿಲವು ಅಂತಿಮವಾಗಿ ಬಲೂನನ್ನು ಉಬ್ಬಿಸಿತು ಅಂತ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗಿದೆ. ಆಪ್ಷನ್ ಸಿ. ಈ ಈಸ್ಟ್ ಏನಿದೆ ಅದು ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ. ಉಸಿರಾಟ ಕ್ರಿಯೆಯನ್ನು ನಡೆಸಿ ಆ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಟ್ಟಾಗ ಅದರಿಂದ ಈ ಬಲೂನು ಉಬ್ಬುತ್ತೆ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ. ನೋಡಿ, ಇಲ್ಲಿ ಬಿ ಬಲೂನು ಉಬ್ಬಿದೆ, ಆದರೆ ಎ ಬಲೂನು ಉಬ್ಬಿಲ್ಲ. ಕಾರಣ ಅದರಲ್ಲಿ ಸಕ್ಕರೆ ಮಾತ್ರ ಇದೆ ಅಂತ. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಇದರಲ್ಲಿ ಅವಳು ಕಾಲು ಭಾಗದಷ್ಟು ಸುಣ್ಣದ ನೀರಿನಿಂದ ತುಂಬಿದ ಮತ್ತೊಂದು ಪ್ರಣಾಳವನ್ನು ತೆಗೆದುಕೊಂಡ್ಳು. ಅನಿಲವು ತಪ್ಪಿಸಿಕೊಳ್ಳದ ರೀತಿಯಲ್ಲಿ ಅವಳು ಪ್ರಣಾಳ ಬಿಯಿಂದ ಬಲೂನನ್ನು ಹೊರತೆಗೆದಳು. ಸುಣ್ಣದ ತಿಳಿನೀರಿರುವ ಪ್ರಣಾಳಕ್ಕೆ ಜೋಡಿಸಿ ಚೆನ್ನಾಗಿ ಕಲಕಿದ್ಲು. ಅವಳು ಏನನ್ನು ಕಂಡುಕೊಳ್ಳಲು ಬಯಸ್ತಾಳೆ ಅಂತ ನೀವು ಆಲೋಚಿಸ್ತೀರಿ ಅಂತ. ಅಂದರೆ ಏನು ಮಾಡಿದ್ಲು, ಆ ಟೆಸ್ಟ್ ಟ್ಯೂಬ್ ಏನು ಬಲೂನ್ ಇತ್ತಲ್ಲ, ಆ ಟೆಸ್ಟ್ ಟ್ಯೂಬನ್ನು ಅದರಿಂದ ತಿಳಿನೀರು, ಸುಣ್ಣದ ತಿಳಿನೀರು ಪ್ರಣಾಳವನ್ನು ತೆಗೆದುಕೊಂಡು ಅದರಲ್ಲಿರ್ತಕ್ಕಂಥ ಗಾಳಿ ಏನಿತ್ತು ಅದನ್ನು ಬಿಟ್ಲು. ಅವಳು ಏನನ್ನು ನೋಡಲಿಕ್ಕೆ ಬಯಸ್ತಾಳೆ, ಏನನ್ನು ಕಂಡುಹಿಡಿಯಲಿಕ್ಕೆ ಬಯಸ್ತಾಳೆ ಅಂತೇಳಿ ಅದಕ್ಕೆ ಸರಿಯಾದಂಥ ಉತ್ತರ ಉತ್ಪತ್ತಿ ಆಗ್ತಕ್ಕಂಥ ಅನಿಲ ಏನಿದೆ ಅದು ಕಾರ್ಬನ್ ಡೈಆಕ್ಸೈಡ್ ಆಗಿದೆಯೇ ಅಂತ ಅವಳು ಪರಿಶೀಲಿಸುತ್ತಾಳೆ. ಈ ಸುಣ್ಣದ ತಿಳಿನೀರು ಏನಿದೆ ಅದು ಹಾಲಿನ ಬಣ್ಣಕ್ಕೆ ತಿರುಗಿದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಸುಣ್ಣದ ತಿಳಿನೀರೇನಿದೆ ಅದು ಈ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಪ್ರತಿಕ್ರಿಯೆ ಆಗಿಬಿಟ್ಟು ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ರೂಪಿಸುತ್ತೆ. ಈ ಚಿತ್ರ ಬರ್ಕೊಳ್ತಕ್ಕಂಥ ಅವಶ್ಯಕತೆ ಏನಿಲ್ಲ ನಿಮಗೆ, ಇಲ್ಲಿ ಜಸ್ಟ್ ಕೊಟ್ಟಿರೋದು ಈ ಕಾರ್ಬನ್ ಡೈಆಕ್ಸೈಡ್ ಯಾವ್ದು ರಿಲೀಸ್ ಆಗುತ್ತೋ ಅದು ನೆನ್ಪಿಟ್ಕೊಳ್ಳಿ, ಅದು ಈ ಸುಣ್ಣದ ತಿಳಿನೀರು ಜೊತೆಗೆ ಹೋಗ್ಬಿಟ್ಟು ಅದು ಏನು ಹಾಲಿನ ರೀತಿ ಬೆಳ್ಳಗೆ ಮಾಡುತ್ತದು. ಕಾರಣ ಏನಪ್ಪ ಅಂತಂದರೆ ಈ ಕಾರ್ಬನ್ ಡೈಆಕ್ಸೈಡು ಈ ಸುಣ್ಣದ ತಿಳಿನೀರು ಅಂತಂದರೆ ಕ್ಯಾಲ್ಶಿಯಂ ಆಕ್ಸೈಡ್ ಅಂತೇಳಿ, ಹೈಡ್ರಾಕ್ಸೈಡ್ ಅಂತೇಳಿ ಅದ್ರ ಜೊತೆಗೆ ಮಿಕ್ಸ್ ಆಗಿ ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಬಿಳಿಯಾದಂಥ ಒತ್ತರವನ್ನು ಅದು ಬಿಡುಗಡೆ ಮಾಡುತ್ತೆ. ಸೊ ನಿಮಗೆ ಗೊತ್ತಾಗಲಿ ಅಂತೇಳಿ ಇದನ್ನು ನಾನು ಇಟ್ಟಿದ್ದೀನಿ. ಇದು ಚಿತ್ರ ಬರ್ಕೊಳ್ತಕ್ಕಂಥ ಅವಶ್ಯಕತೆ ಏನಿಲ್ಲ, ಆನ್ಸರ್ ಒಂದು ಬರೆದ್ರೆ ಸಾಕಾಗತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆ. ಒಬ್ಬ ರೈತನು ತನ್ನ ಹೊಲದಲ್ಲಿ ಗೋಧಿ ಬೆಳೆಗಳನ್ನು ಬೆಳೀತಾ ಇದ್ದ. ಉತ್ತಮ ಇಳುವರಿ ಪಡೆಯಲು ಅವನು ಮಣ್ಣಿಗೆ ನೈಟ್ರೋಜನ್ ಯುಕ್ತ ರಸಗೊಬ್ಬರವನ್ನು ಹಾಕಿದ. ಪಕ್ಕದ ಹೊಲದಲ್ಲಿ ಇನ್ನೊಬ್ಬ ರೈತ ಮಹಿಳೆ ಹುರುಳಿ ಬೆಳೆಗಳನ್ನು ಬೆಳೀತಾ ಇದ್ಲು. ಆದರೆ ಆರೋಗ್ಯಕರ ಬೆಳೆಗಳನ್ನು ಪಡೆಯುವುದಕ್ಕಾಗಿ ನೈಟ್ರೋಜನ್ ಯುಕ್ತ ಗೊಬ್ಬರವನ್ನು ಸೇರಿಸದಿರಲು ಅವಳು ನಿರ್ಧರಿಸಿದ್ಲು. ನೀವು ಕಾರಣಗಳನ್ನು ಆಲೋಚಿಸಬಹುದೇ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಒಬ್ಬ ಏನು ಮಾಡ್ದ, ಇಬ್ಬರು ಬೆಳೆ ಬೆಳೀತಾ ಇದ್ರು. ಒಬ್ಬ ಗೋಧಿ ಬೆಳೀತಾ ಇದ್ದ, ಇನ್ನೊಬ್ಬ ಅಂದರೆ ಮಹಿಳೆ, ಆಕೆ ಹುರುಳಿ ಬೆಳೆಗಳನ್ನು ಬೆಳೀತಾ ಇದ್ಲು. ಆದರೆ ಈ ಹುರುಳಿ ಬೆಳೆ ಬೆಳೀತಕ್ಕಂಥವಳು ನೈಟ್ರೋಜನ್ ಗೊಬ್ಬರವನ್ನು ಹಾಕಲೇ ಇಲ್ಲ. ಇದು ಕಾರಣ ಏನು ಅಂತ ಭಾಳ ಸಿಂಪಲ್ಲು. ಇದು ಬೀನ್ಸ್ ಅಂದರೆ ಹುರುಳಿ ಅಂತಂದ್ರೇನು, ಬೀನ್ಸ್ ಇಂಗ್ಲೀಷಲ್ಲಿ ಬೀನ್ಸ್ ಅಂತ ಕರೀತಾರೆ, ಕನ್ಫ್ಯೂಸ್ ಆಗಬೇಡಿ. ಹುರುಳಿ ಅಂದರೆ ಬೀನ್ಸು. ಇದು ದ್ವಿದಳ ಧಾನ್ಯ ಆಗಿದೆ. ಇದರ ಬೇರು ನೋಡಿ ಇದೆ ದ್ವಿದಳ ಧಾನ್ಯ. ಇದರ ಬೇರುಗಳ ಗಂಟುಗಳಲ್ಲಿ ನೋಡಿ, ಇದು ಬೇರುಗಳ ಗಂಟು, ಇದರಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಇದೆ. ಇದು ಈ ಗಿಡದ ಜೊತೆಗೆ ಸಹ ಸಂಬಂಧವನ್ನು ಹೊಂದಿರುತ್ತೆ ಅಂತ. ಏನು ಸಹ ಸಂಬಂಧ ಅಂದರೆ ಇಬ್ಬರು ಕ್ಲೋಸ್ ಆಗಿರೋದು ಅಂತ. ಈಗ ಉದಾಹರಣೆ, ನೀನು ಮತ್ತು ನಿನ್ನ ಫ್ರೆಂಡ್ಸ್ ಇಬ್ಬರು ಇರ್ತೀರಪ್ಪ, ನೀನು ನೋಟ್ಸ್ ಕೊಡ್ತೀಯ, ನೀನು ಬರದೇ ದಿನ ಅವನು ನಿನಗೆ ನೋಟ್ಸ್ ಕೊಡ್ತಾನೆ. ಸೊ ಹಿಂಗೆ ಇಬ್ಬರು ಪರಸ್ಪರ ಸಹಾಯ ಮಾಡ್ತಕ್ಕಂಥದ್ದನ್ನು ಸಹಜೀವನ ಅಂತ ಕರೀತಾರೆ. ಸೊ ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ವಾತಾವರಣದಲ್ಲಿರ್ತಕ್ಕಂಥ ನೋಡಿ ಗಾಳಿಯಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಹೀರ್ಕೊಂಡು ಮಣ್ಣಿಗೆ ಸೇರಿಸುತ್ತೆ. ಯಾವುದು ಇದು, ಈ ಗಂಟುಗಳಲ್ಲಿರ್ತಕ್ಕಂಥ ಇದೆ ರೈಸೋಬಿಯಂ ಬ್ಯಾಕ್ಟೀರಿಯಾ, ಹೌದಾ. ಇದು ಏನು ಮಾಡುತ್ತೆ, ಈ ನೈಟ್ರೋಜನನ್ನು ಮಣ್ಣು ಹೀರ್ಕೊಂಡು ಗಿಡಕ್ಕೆ ಕೊಡುತ್ತೆ. ಆದ್ದರಿಂದ ಎರಡನೇ ರೈತ ಮಹಿಳೆ ಏನಿದ್ಲು ಆಕೆ ನೈಟ್ರೋಜನ್ ಭರಿತ ಗೊಬ್ಬರವನ್ನು ಮಣ್ಣಿಗೆ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ನೆನ್ಪಿಟ್ಕೊಳ್ಳಿ, ಆ ನಿಸರ್ಗದಲ್ಲಿ ಅತಿ ಹೆಚ್ಚು ನೈಟ್ರೋಜನ್ ತುಂಬಿದೆ. ಆ ನೈಟ್ರೋಜನನ್ನು ತಗೊಳ್ಳಿಕ್ಕೆ ಗಿಡಗಳಿಗೆ ಸಾಧ್ಯ ಇಲ್ಲ. ಆದರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಅದು ಈ ದ್ವಿದಳ ಧಾನ್ಯದ ಬೇರುಗಳ ಗಂಟುಗಳಲ್ಲಿರುತ್ತೆ, ಅದು ಮಾತ್ರ ನೈಟ್ರೋಜನನ್ನು ಹೀರ್ಕೊಂಡು ಮಣ್ಣಿಗೆ ಸೇರಿಸುತ್ತೆ. ಆಗ ಮಣ್ಣಿನಲ್ಲಿ ಇದ್ದಾಗ ಅದು ಬೇರು ಹೀರ್ಕೊಂಡು ಗಿಡಕ್ಕೆ ಕೊಡುತ್ತೆ. ಹಂಗಾಗಿ ನೈಟ್ರೋಜನ್ನ ಅವಶ್ಯಕತೆ ದ್ವಿದಳ ಧಾನ್ಯದ ಬೆಳೆಗಳಿಗೆ ಇರೋದಿಲ್ಲ ಅಂತ ಗೊತ್ತಾಗುತ್ತೆ. ಈ 4ನೇ ಪ್ರಶ್ನೆ. ಸ್ನೇಹಲ್ ತನ್ನ ತೋಟದಲ್ಲಿ ಎ ಮತ್ತು ಬಿ ಎಂಬ 2 ಗುಂಡಿಗಳನ್ನು ತೋಡಿದ್ಲು. ಎ ಗುಂಡಿಗಳಲ್ಲಿ ಅವಳು ಹಣ್ಣು ಮತ್ತು ತರಕಾರಿ ಸಿಪ್ಪೆಗಳನ್ನು ಹಾಕಿ ಒಣಗಿದ ಎಲೆಗಳೊಂದಿಗೆ ಬೆರೆಸಿದ್ಲು. ಗುಂಡಿ ಬಿಯಲ್ಲಿ ಅವಳು ಅದೇ ರೀತಿಯ ತ್ಯಾಜ್ಯವನ್ನು ಹಾಕಿದ್ಲು, ಆದರೆ ಒಣಗಿದ ಎಲೆಗಳನ್ನು ಸೇರಿಸಲಿಲ್ಲ. ಅವಳು 2 ಗುಂಡಿಗಳನ್ನು ಮಣ್ಣಿನಿಂದ ಮುಚ್ಚಿದ್ಲು ಮತ್ತು 3 ವಾರಗಳ ತನಕ ಗಮನಿಸಿದ್ಲು. ಅವಳು ಏನನ್ನು ಪರೀಕ್ಷಿಸಲಿಕ್ಕೆ ಪ್ರಯತ್ನಿಸ್ತಾಳೆ ಅಂತ. ಅಂದರೆ ಎ ಮತ್ತು ಬಿ 2 ಗುಂಡಿಗಳನ್ನು ತೋಡ್ತಾಳೆ. ಎ ಗುಂಡಿಯಲ್ಲಿ ಅವಳು ಹಣ್ಣು ತರಕಾರಿ ಸಿಪ್ಪೆ ಹಾಕಿ ಒಣಗಿದ ಎಲೆಗಳನ್ನೂ ಸಹ ಹಾಕ್ತಾಳೆ. ಅಲ್ಲೇ ಬಿ ಗುಂಡಿಯಲ್ಲಿ
ಬರೀ ಅಷ್ಟೇ ಹಾಕ್ತಾಳೆ, ಅದು ಕಸವನ್ನು ಅಷ್ಟೇ ಹಾಕ್ತಾಳೆ, ಆದರೆ ಒಣಗಿದ ಎಲೆಗಳನ್ನು ಹಾಕಲಿಲ್ಲ. ಸೊ ಏನಾಗುತ್ತೆ ಅಂತ ನೋಡಿ, ಹಣ್ಣು ಮತ್ತು ತರಕಾರಿ ಸಿಪ್ಪೆಗಳನ್ನು ಒಣ ಎಲೆಗಳೊಂದಿಗೆ ಬೆರೆಸೋದ್ರಿಂದ ಸೂಕ್ಷ್ಮ ಜೀವಿಗಳೇನಿದ್ದಾವೆ ಅವು ಈ ಕಸವನ್ನು, ತ್ಯಾಜ್ಯವನ್ನು ಉತ್ತಮವಾಗಿ ಕೊಳಿಲಿಕ್ಕೆ ಮತ್ತು ಗೊಬ್ಬರವಾಗಿ ಮಾಡಲಿಕ್ಕೆ ಸಹಾಯ ಮಾಡುತ್ತದೆಯೇ ಎಂದು ಸ್ನೇಹಲ್ ಪರೀಕ್ಷಿಸ್ತಾಳೆ. ಗುಂಡಿ ಏನಲ್ಲಿರ್ತಕ್ಕಂಥ ಸಸ್ಯ ತ್ಯಾಜ್ಯ ಒಣ ಎಲೆಗಳನ್ನು ಒಳಗೊಂಡಿರೋದ್ರಿಂದ ಇದು ಹೆಚ್ಚು ಗೊಬ್ಬರವನ್ನು ಉತ್ಪಾದನೆ ಮಾಡತ್ತೆ ಅಂತ ನೋಡಿ. ಸೊ ಇಲ್ಲಿ ಏನು ಕಸವನ್ನು ಹಾಕಿದಾಳೆ, ಅದರ ಜೊತೆಗೆ ಒಣ ಎಲೆಗಳನ್ನು ಹಾಕಿದ್ದಾಳೆ. ಇಲ್ಲಿ ಸೂಕ್ಷ್ಮಾಣು ಜೀವಿ ಏನು ಮಾಡುತ್ತೆ, ಇದನ್ನು ಚೆನ್ನಾಗಿ ಕೊಳೆಸಿ ಗೊಬ್ಬರವಾಗಿ ಮಾಡುತ್ತೆ. ಆದರೆ ಇಲ್ಲಿ ಅಷ್ಟಾಗೋದಿಲ್ಲ, ಅಷ್ಟೊಂದು ಬ್ಯಾಕ್ಟೀರಿಯಾಗಳು ಇಲ್ಲಿ ಹುಟ್ಟಲಿಕ್ಕೆ, ಅಂದರೆ ಸೂಕ್ಷ್ಮಾಣು ಜೀವಿಗಳು ಹುಟ್ಟಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಇದು ನಿಧಾನವಾಗಿ ಆಗುತ್ತೆ, ಆದರೆ ಇದು ತುಂಬ ಫಾಸ್ಟಾಗಿ ಆಗುತ್ತೆ ಅನ್ನೋದು ಇದರ ಅರ್ಥ. 5ನೇ ಪ್ರಶ್ನೆ, ಈ ಕೆಳಗಿನ ಸೂಕ್ಷ್ಮ ಜೀವಿಗಳನ್ನು ಗುರುತಿಸಿ. ನಾನು ಎಲ್ಲ ರೀತಿಯ ಪರಿಸರದಲ್ಲಿ ಮತ್ತು ನಿಮ್ಮ ಕರುಳಿನ ಒಳಗೂ ವಾಸಿಸ್ತೇನೆ ಅಂತೇಳಿ. ನಮ್ಮ ಕರುಳಿನ ಒಳಗೆ ವಾಸಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅದು ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಏನಿದೆ ಅವು ನೀರು, ಮಣ್ಣು, ಗಾಳಿ ಮತ್ತು ನಮ್ಮ ಕರುಳಿನೊಳಗೆ ಸೇರಿಸಿದಂತೆ ಎಲ್ಲ ಪರಿಸರದೊಳಗಿರ್ತವೆ. ನಮ್ಮ ದೇಹದಲ್ಲಿ, ನಮ್ಮ ಹೊಟ್ಟೆಯಲ್ಲಿ ಎಸ್ಟೆರಿಷಿಯಾ ಕೊಲೈ ಅಂತೇಳಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಅದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಇದಕ್ಕೆ ಉತ್ತರ ಜಸ್ಟ್ ಬ್ಯಾಕ್ಟೀರಿಯಾ ಅಂತ ಬರೆದ್ರೆ ಸಾಕು, ಬಟ್ ನಾನು ನಿಮಗೆ ತುಂಬ ಡೀಟೇಲಾಗಿ ಗೊತ್ತಾಗಲಿ ಅಂತ ಎಲ್ಲ ಸೇರಿಸ್ತಾ ಇದ್ದೀನಿ. ಇದೆ ಬ್ಯಾಕ್ಟೀರಿಯಾ ನೋಡಿ, ಇದೆ. ನೆಕ್ಸ್ಟ್ ಈಸ್ಟ್ ಇದೆ ನೋಡಿ. ನಾನು ಬ್ರೆಡ್ ಮತ್ತು ಕೇಕ್ಗಳನ್ನು ಮೃದುವಾಗಿ ಸ್ಪಂಜಿನಂತೆ ಮಾಡುತ್ತೇನೆ. ನೋಡಿ, ನಾವೇನು ತಿಂತೀವಲ್ಲ ಬ್ರೆಡ್ಡು ಅಥವಾ ಕೇಕು, ಅವೆಲ್ಲ ಮೃದುವಾಗಿರ್ತವೆ. ಕಾರಣ ಏನಪ್ಪ ಅಂತಂದರೆ ಈಸ್ಟು. ಇದು ಉದುಗುವಿಕೆಯ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪಾದಿಸುತ್ತದೆ. ಹಂಗಾಗಿ ಬ್ರೆಡ್ಡು ಮತ್ತು ಕೇಕ್ ಏನಿದೆ ತುಂಬ ಮೃದುವಾಗಿ ಸ್ಪಂಜಿನಂತೆ ಇರ್ತವೆ. ಇದು ಈಸ್ಟು, ಅದಕ್ಕೆ ಹಾಕ್ತಾರೆ ಅಂತ. ಇನ್ನು ನಾನು ದ್ವಿದಳ ಧಾನ್ಯ ಬೆಳೆಗಳ ಬೇರುಗಳಲ್ಲಿ ವಾಸಿಸ್ತೇನೆ ಮತ್ತು ಅವುಗಳ ಬೆಳವಣಿಗೆಗೆ ಪೋಷಕಾಂಶಗಳನ್ನು ಒದಗಿಸ್ತೀನಿ ಅಂತ. ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ವಲ್ಲ, ಈಗ ಜಸ್ಟ್ ಹಿಂದಿನ ಪ್ರಶ್ನೆ ಹೌದಾ, ಹಿಂದಿನ ಪ್ರಶ್ನೆಯಲ್ಲಿ ನಾವು ಈಗ ನೋಡಿದ್ವಲ್ಲ, ಯಾವುದು ಹಿಂದಿನ ಪ್ರಶ್ನೆ ಇದೆ ನೋಡಿ, ರೈಸೋಬಿಯಂ ಬ್ಯಾಕ್ಟೀರಿಯಾ. ಸೊ ಏನು ಮಾಡುತ್ತೆ, ರೈಸೋಬಿಯಂ ಬ್ಯಾಕ್ಟೀರಿಯಾ ದ್ವಿದಳ ಧಾನ್ಯದ ಬೇರುಗಳ ಗಂಟುಗಳಲ್ಲಿದ್ದು ಅದು ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಹೀರ್ಕೊಂಡು ಗಿಡಕ್ಕೆ ಕೊಡುತ್ತೆ. ಆ ಗಿಡ ಬೇರುಗಳ ಮೂಲಕ ಹೀರ್ಕೊಂಡು ಗಿಡ ಸಮೃದ್ಧವಾಗಿ ಬೆಳೀಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದು ಇದಕ್ಕೆ ಉತ್ತರ. ನೀವು ಜಸ್ಟ್ ನೋಡಿ, ಬ್ಯಾಕ್ಟೀರಿಯಾ 1ನೇದಕ್ಕೆ, 2ನೇದಕ್ಕೆ ಈಸ್ಟು, 3ನೇದಕ್ಕೆ ರೈಸೋಬಿಯಂ ಅಂತ ಬರೆದ್ರೆ ಸಾಕು. ಈ ಉಳಿದಿರ್ತಕ್ಕಂಥ ಚಿತ್ರ ಮತ್ತು ಇಷ್ಟೊಂದು ಬರೀತಕ್ಕಂಥ ಅವಶ್ಯಕತೆ ಇಲ್ಲ, ಬಟ್ ನಾನು ನಿಮಗೆ ಗೊತ್ತಾಗಲಿ ಅಂತೇಳಿ ಅಷ್ಟೇ ಬರಿತಾ ಇದ್ದೀನಿ. ಇನ್ನು 6ನೇ ಪ್ರಶ್ನೆ, ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಸೂಕ್ತ ತಾಪಮಾನ, ಗಾಳಿ ಮತ್ತು ತೇವಾಂಶದ ಅಗತ್ಯ ಇದೆ ಎಂಬುದನ್ನು ಪರೀಕ್ಷಿಸಲಿಕ್ಕೆ ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ, ಅಂದರೆ ಪ್ರಯೋಗವನ್ನು ಮಾಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಪ್ರಯೋಗವನ್ನು ನೋಡಿ ಮಾಡೋಣ. ಏನು ಮಾಡೋಣ, ಒಂದೇ ರೀತಿಯ 4 ಬ್ರೆಡ್ ತುಂಡುಗಳನ್ನು ತೆಗೆದುಕೊಂಡು ಅವುಗಳ ವಿಭಿನ್ನ ಪರಿಸ್ಥಿತಿಯನ್ನು ಇರಿಸೋಣ. ಒಂದು ಬೆಚ್ಚಗಿನ ತೇವಾಂಶ ಮತ್ತು ಗಾಳಿಗೆ ಓಪನ್ ಆಗಿಡೋಣ. ಇನ್ನು 2ನೇದು ನೋಡಿ, 2ನೇ ಚಿತ್ರದಲ್ಲಿ ಇದೇನಿದೆ, 2ನೇ ಚಿತ್ರದಲ್ಲಿ ಅದು ಶೀತವಾದಂಥ ವಾತಾವರಣ, ತೇವಾಂಶ ಮತ್ತು ಗಾಳಿಗಿಡೋಣ. ಇನ್ನು 3ನೇದು ಬೆಚ್ಚಗಿರ್ತಕ್ಕಂಥ ವಾತಾವರಣ, ಶುಷ್ಕ ಮತ್ತು ಒಣಗಿರಬೇಕು, ಫುಲ್ ಒಣಗಿರಬೇಕು, ಡ್ರೈ, ಅಲ್ಲಿ ತೇವಾಂಶ ಇರಬಾರ್ದು, ಮತ್ತು ಗಾಳಿಗಿಡನ. ನೆಕ್ಸ್ಟು ಡಿ ಏನಿದೆ, ಅದು ಬೆಚ್ಚಗಿರಬೇಕು ಮತ್ತು ತೇವಾಂಶನೂ ಇರಬೇಕು ಮತ್ತು ಗಾಳಿ ಆಡ್ದಂಗೆ ಇಡಬೇಕು. ಗಾಳಿ ಆಡ್ದಂಗೆ ಇಡ್ತಕ್ಕಂಥ ಜಾಗದಲ್ಲಿ, ಗಾಳಿನೇ ಇರಬಾರ್ದು ಅಂಥ ಜಾಗದಲ್ಲಿ ಇಡಬೇಕು. ಸೊ ಕೆಲವು ದಿನಗಳ ನಂತರ ನಾವು ಏನು ಗಮನಿಸ್ತೀವಿ ಅಂತಂದರೆ ಎ ತಟ್ಟೆಯಲ್ಲಿರ್ತಕ್ಕಂಥ ಬ್ರೆಡ್ಡು ಗರಿಷ್ಠ ಸೂಕ್ಷ್ಮ ಜೀವಿಗಳನ್ನು ಬೆಳವಣಿಗೆಯನ್ನು ಹೊಂದಿರುತ್ತೆ. ಇದರ ಅರ್ಥ ಏನಪ್ಪ ಅಂತಂದರೆ ತಾಪಮಾನ, ತೇವಾಂಶ ಮತ್ತು ಗಾಳಿ ಸೂಕ್ತವಾದಾಗ ಸೂಕ್ಷ್ಮ ಜೀವಿಗಳು ಉತ್ತಮವಾಗಿ ಬೆಳೀತವೆ ಅನ್ನೋದು ತೋರಿಸುತ್ತೆ. ಅಂದರೆ ಉತ್ತಮ ವಾತಾವರಣ ಇರಬೇಕು, ತಾಪಮಾನವೂ ಇರಬೇಕು, ತೇವಾಂಶನೂ ಇರಬೇಕು ಮತ್ತು ಗಾಳಿನೂ ಇರಬೇಕು. ಇಷ್ಟಿದ್ದಾಗ ಸೂಕ್ಷ್ಮ ಜೀವಿಗಳು ಗರಿಷ್ಠ ಪ್ರಮಾಣದಲ್ಲಿ ಬೆಳೀತವೆ ಅಂತ. ಹಾಗಾಗಿ ನೋಡಿ, ನಾವು ಹೊರಗಡೆ ತೆಗೆದಿಟ್ಟಂಥ ಆಹಾರ, ಅನ್ನ ಅಥವಾ ಸಾರು ಹಳಸೋಗ್ಬಿಡುತ್ತೆ. ಅದೇ ಅದನ್ನು ಫ್ರಿಜ್ಜಲ್ಲಿಟ್ಟಾಗ ಅದು ಬಹಳ ದಿನಗಳ ಕಾಲ ಅಳಿಸ್ದಂಗೆ ಹಾಗೇ ಇರುತ್ತೆ. ಕಾರಣ ಅಲ್ಲಿ ಸೂಕ್ಷ್ಮ ಜೀವಿಗಳು ಬೆಳೆಯೋದಿಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ. 7ನೇ ಪ್ರಶ್ನೆ, 2 ತುಂಡು ಬ್ರೆಡ್ ತೆಗೆದುಕೊಳ್ಳಿ. ಒಂದು ತುಂಡನ್ನು ತಟ್ಟೆಯಲ್ಲಿ ತೆಗೆದುಕೊಂಡು ಸಿಂಕ್ ಬಳಿ ಇರಿಸಿ, ಇನ್ನೊಂದು ತುಂಡನ್ನು ರೆಫ್ರಿಜರೇಟರ್ನಲ್ಲಿ ಇರಿಸಿ. 3 ದಿನಗಳ ನಂತರ ಹೋಲಿಕೆ ಮಾಡಿ ನಿಮ್ಮ ಅವಲೋಕನಗಳನ್ನು ದಾಖಲಿಸಿ. ನಿಮ್ಮ ಅವಲೋಕನಗಳಿಗೆ ಕಾರಣಗಳನ್ನು ತಿಳಿಸಿ ಅಂತ. ಇದು ತುಂಬ ಸಿಂಪಲ್ಲು. ಒಂದು ಬ್ರೆಡ್ ತುಂಡನ್ನು ತಗೊಂಡು ಸಿಂಕ್ ಬಳಿ ಇರಿಸೋದು, ಅಂದರೆ ಸಿಂಕು ಗೊತ್ತಿದೆಯಲ್ಲ, ಕೈ ತೊಳಿತಕ್ಕಂಥದ್ದು, ವಾಚ್ ಬೇಸಿನ್ ಅಂತ ಕರಿತೀವಿ, ಅದ್ರ ಬಳಿ ಇರಿಸ್ರಿ. ಇನ್ನೊಂದು ಫ್ರಿಜ್ ಒಳಗೆ ಇಟ್ಬಿಡ್ರಿ ಅಂತೇಳಿ. ಏನಾಗುತ್ತೆ ಹೇಳ್ರಿ, ಸಿಂಕಲ್ಲಿ ಇರ್ತಕ್ಕಂಥದ್ದು ಏನಾಗಿರುತ್ತೆ, ಅದು ಓಪನ್ ಗಾಳಿಗಿರುತ್ತೆ, ಹೊರಗಿರುತ್ತೆ, ಹಂಗಾಗಿ ಅಲ್ಲಿ ಸೂಕ್ಷ್ಮ ಜೀವಿಗಳು ಬೆಳೆದು ಬಿಡ್ತವೆ. ಆದರೆ ಇಲ್ಲಿ ನಾವು ಫ್ರಿಜ್ ಒಳಗೆ ಇಟ್ಟಾಗ ಅಲ್ಲಿ ತುಂಬ ತೇವಾಂಶ ಹೆಚ್ಚಿರುತ್ತೆ ಅಲ್ವಾ, ಹಂಗಾಗಿ ಅಲ್ಲಿ ಸೂಕ್ಷ್ಮ ಜೀವಿಗಳು ಬೆಳೆಯೋದೇ ಇಲ್ಲ. ಸೊ ಹಾಗಾಗಿ ಇದನ್ನು ನಾವು ಹೇಳ್ಬೋದು ನೋಡಿ. ಇದನ್ನು ವಾಕ್ಯ ರೂಪದಲ್ಲಿ ಹೇಳೋದಾದರೆ, ಸಿಂಕ್ ಬಳಿ ಇರ್ತಕ್ಕಂಥ ಬ್ರೆಡ್ ತುಂಡಿನಲ್ಲಿ ಶಿಲೀಂಧ್ರದ ಬೆಳವಣಿಗೆ ಕಾಣಿಸ್ಕೊಳ್ಳುತ್ತೆ. ಇನ್ನು ರೆಫ್ರಿಜರೇಟರ್ನಲ್ಲಿರುವ ತುಂಡು, ಅಂದರೆ ಬ್ರೆಡ್ನ ತುಂಡು, ಶಿಲೀಂಧ್ರದ ಬೆಳವಣಿಗೆಯನ್ನು ಹೊಂದಿರುತ್ತೆ ಅಥವಾ ನಿಧಾನವಾಗಿ ಬೆಳೀತತೆ ಅಂತ. ಇಲ್ಲಿ ಬ್ರೆಡ್ ಹಾಳಾಗೋದಿಲ್ಲ ಅಂತಲ್ಲ, ತುಂಬ ನಿಧಾನವಾಗಿ ಹಾಳಾಗುತ್ತೆ.
ಒಂದು 10-15 ದಿನ ಇಟ್ಬಿಟ್ರೆ ಇದು ಸಹ ಹಾಳಾಗ್ಬಿಡುತ್ತೆ. ಆದರೆ ಇಲ್ಲಿ ತುಂಬ ಫಾಸ್ಟಾಗಿ ಸೂಕ್ಷ್ಮಾಣುಜೀವಿಗಳು ಬೆಳೆದ್ಬಿಟ್ಟು ಹಾಳಾಗ್ತವೆ ಅನ್ನೋದು ಇದರ ಅರ್ಥ. ಈ ಚಿತ್ರ ಬರೀತಕ್ಕಂಥ ಅವಶ್ಯಕತೆ ಏನಿಲ್ಲ, ನೀವು ಇಷ್ಟು ಬರೆದ್ರೆ ಸಾಕು. 8ನೇ ಪ್ರಶ್ನೆ, ಮೊಸರನ್ನು ಬೆಳೆಸದೆ ಒಂದು ದಿನದವರೆಗೆ ಹೊರಗಿಟ್ಟಾಗ ಅದು ಹೆಚ್ಚು ಹುಳಿಯಾಗುತ್ತದೆ ಎಂದು ಒಬ್ಬ ವಿದ್ಯಾರ್ಥಿ ಗಮನಿಸುತ್ತಾನೆ. ಈ ಅವಲೋಕನಕ್ಕೆ 2 ಸಂಭವ್ಯ ವಿವರಣೆಗಳನ್ನು ಕೊಡಿ ಅಂತ ಕೊಟ್ಟಿದ್ದಾರೆ. ಮೊಸರು ಹೊರಗಿಟ್ಟಾಗ ಅದು ಹೆಚ್ಚು ಹುಳಿಯಾಗುತ್ತೆ, ಇದಕ್ಕೆ ಕಾರಣ ಏನು ಅಂತ ನೋಡಿ. ಮೊಸರು ಒಂದು ದಿನ ಹೊರಗಿಟ್ಟಾಗ ಹೆಚ್ಚು ಹುಳಿಯಾಗಲಿಕ್ಕೆ 2 ಕಾರಣ ಇದಾವೆ. ಒಂದು ಸೂಕ್ಷ್ಮಾಣುಜೀವಿ ಅದರೊಳಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಲ್ಯಾಕ್ಟೋಬ್ಯಾಸಿಲಸ್ ಅಂತೇಳಿ, ಲ್ಯಾಕ್ಟೋಬ್ಯಾಕ್ಟೀರಿಯಾ ಅಂತಲೂ ಕರೀತಾರೆ. ಲ್ಯಾಕ್ಟೋಬ್ಯಾಸಿಲಸ್ ಇದು ಬೆಳೀತಾನೆ ಇರ್ತತೆ, ಜಾಸ್ತಿ ಆಗ್ತಾನೆ ಇರ್ತತೆ. ಇದು ಹೆಚ್ಚು ಲ್ಯಾಕ್ಟಿಕ್ ಆಸಿಡನ್ನು ಉತ್ಪಾದನೆ ಮಾಡುತ್ತೆ. ಲ್ಯಾಕ್ಟಿಕ್ ಆಸಿಡ್ ಅಂದರೆ ವಿನೆಗರ್, ನಾವೇನು ನೀವು ಗೋಬಿ ಮಾಡಬೇಕಾದ್ರೆ ಎಲ್ಲ ಬಳಸ್ತಾರಲ್ಲ ವಿನೆಗರ್, ಅದು ವಿನೆಗರ್ ಲ್ಯಾಕ್ಟಿಕ್ ಆಸಿಡ್ ಅಂತ. ಇದು ಮೊಸರನ್ನು ಹೆಚ್ಚು ಹುಳಿಯಾಗಿಸುತ್ತದೆ. ಮತ್ತು ಬೆಚ್ಚಗಿನ ತಾಪಮಾನ ಬ್ಯಾಕ್ಟೀರಿಯಾದ ಚಟುವಟಿಕೆಗಳನ್ನು ಇನ್ನೂ ಜಾಸ್ತಿ ಮಾಡುತ್ತೆ. ಯಾಕಂದರೆ ಹೊರಗಿಟ್ಟಾಗ ಬೆಚ್ಚಗಿರುತ್ತೆ, ಆವಾಗ ಇನ್ನೂ ಜಾಸ್ತಿ ಆಗುತ್ತೆ. ಇದು ಆಸಿಡ್ ಉತ್ಪಾದನೆ ಮತ್ತು ಹುಳಿ ಹೆಚ್ಚಿಗಲಿಕ್ಕೆ ಕಾರಣ ಅನ್ನೋದು ಇದರ ಉತ್ತರ. ಚಿತ್ರ ಬರೀತಕ್ಕಂಥ ಅವಶ್ಯಕತೆ ಇಲ್ಲ, ಆನ್ಸರ್ ಅಷ್ಟೇ ಬರೀರಿ. ಇನ್ನು ಈ ಪಾಠದ ಕೊನೆಯ ಪ್ರಶ್ನೆ, ಚಿತ್ರ 2.15ರಲ್ಲಿ ಕೊಟ್ಟಿರುವ ಪ್ರಾಯೋಗಿಕ ವ್ಯವಸ್ಥೆಯನ್ನು ಗಮನಿಸಿ ಮತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಫ್ಲಾಸ್ಕ್ ಎ ಅಲ್ಲಿರುವ ಸಕ್ಕರೆ ದ್ರಾವಣಕ್ಕೆ ಏನಾಗುತ್ತದೆ? 4 ಗಂಟೆಗಳ ನಂತರ ಪ್ರನಾಳ ಬಿನಲ್ಲಿ ನೀವು ಏನನ್ನು ಗಮನಿಸುತ್ತೀರಿ? ಇದು ಏಕೆ ಉಂಟಾಯಿತೆಂದು ನೀವು ಭಾವಿಸುತ್ತೀರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಪ್ರಶ್ನೆ 3, ಫ್ಲಾಸ್ಕ್ ಎನಲ್ಲಿ ಈಸ್ಟನ್ನು ಸೇರಿಸದಿದ್ದರೆ ಏನಾಗಬಹುದು ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಚಿತ್ರನೂ ಕೊಟ್ಟಿದ್ದಾರೆ, ಪ್ರಾಯೋಗಿಕ ವ್ಯವಸ್ಥೆ ಫ್ಲಾಸ್ಕು. ಈ ಫ್ಲಾಸ್ಕು ಅಲ್ಲಿ ಏನಾಕಿದ್ದಾರೆ? ಸಕ್ಕರೆ ದ್ರಾವಣ ಇದೆ. ನೆಕ್ಸ್ಟು ಇದು ಇನ್ನೊಂದು ಟೆಸ್ಟ್ ಟ್ಯೂಬ್ ಇದೆ. ಈ ಟೆಸ್ಟ್ ಟ್ಯೂಬಲ್ಲಿ ಸುಣ್ಣದ ತಿಳಿ ನೀರು ಹಾಗೆ ಇದೆ. ಈಗ ಮೊದಲನೇ ಪ್ರಶ್ನೆ, ಫ್ಲಾಸ್ಕ್ ಏನಲ್ಲಿರುವ ಸಕ್ಕರೆ ದ್ರಾವಣಕ್ಕೆ ಏನಾಗುತ್ತದೆ ಅಂತಂದರೆ, ಈಸ್ಟ್ ಬೆಚ್ಚಗಿನ ದ್ರಾವಣದಲ್ಲಿ ಸಕ್ಕರೆಯನ್ನು ಉದುಗಿಸುತ್ತೆ. ಹಾಗಾಗಿ ಅಲ್ಲಿ ಇಂಗಾಲದ ಡೈಆಕ್ಸೈಡ್ ಅನಿಲ ಮತ್ತು ಸ್ವಲ್ಪ ಪ್ರಮಾಣದ ಆಲ್ಕೋಹಾಲ್ ಉತ್ಪಾದನೆ ಆಗಿದೆ. ಹಾಗಾಗಿ ಅಲ್ಲಿ ಏನಾಗಿದೆ? ಈ ರೀತಿ ಒಂದು ಕಲರ್ ಬಂದಿದೆ ಅಂತೇಳಿ. ಇನ್ನು ನೆಕ್ಸ್ಟ್ 2ನೇ ಪ್ರಶ್ನೆ, ಪ್ರನಾಳ ಬಿನಲ್ಲಿ ಸುಣ್ಣದ ನೀರು ಹಾಲಿನಂತಾಗುತ್ತದೆ ಅಂತೇಳಿ. 4 ಗಂಟೆಗಳ ನಂತರ ಪ್ರನಾಳ ಬಿನಲ್ಲಿ ನೀವು ಏನನ್ನು ಗಮನಿಸುತ್ತೀರಿ ಅಂತಂದರೆ, ಇದು ಪ್ರನಾಳ ಬಿನಲ್ಲಿ ನೋಡಿ, ಅಂದರೆ ಟೆಸ್ಟ್ ಟ್ಯೂಬ್ ಬಿನಲ್ಲಿ ಇದು ಏನಾಗುತ್ತೆ? ಇದು ಕಾರ್ಬನ್ ಡೈಆಕ್ಸೈಡ್ ಹೋಗಿ ಇದರಲ್ಲಿ ಹೋದಾಗ ಸುಣ್ಣದ ತಿಳಿನೀರಿನೊಂದಿಗೆ ಮಿಕ್ಸ್ ಆದಾಗ, ನಾನು ಹಿಂದ್ಗಡೆ ಪ್ರಶ್ನೆಯಲ್ಲಿ ಹೇಳಿದ್ದೆ, ಏನಾಗುತ್ತೆ? ಸುಣ್ಣದ ತಿಳಿನೀರು ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಆಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುತ್ತೆ, ಅಂದರೆ ಬಿಳಿ ಒತ್ತಡ ಉಂಟಾಗುತ್ತೆ. ಹಾಗಾಗಿ ಇದು ಬಿಳಿ ಸುಣ್ಣದ ಹಾಲಿನಂತ ಆಗಿಬಿಡುತ್ತೆ. ಹಾಲು ಇದು ಕಾರ್ಬನ್ ಡೈಆಕ್ಸೈಡ್ ಇರುವಿಕೆಯನ್ನು ನಮಗೆ ತಿಳಿಸುತ್ತೆ ಅಂತ. ಇನ್ನು ಫ್ಲಾಸ್ಕ್ ಏನಲ್ಲಿ ಈಸ್ಟನ್ನು ಸೇರಿಸದಿದ್ದರೆ ಏನಾಗ್ತಿತ್ತು ಅಂತ. ಫ್ಲಾಸ್ಕ್ ಏನಲ್ಲಿ ನಾವೇನಾದರೂ ಈಸ್ಟನ್ನು ಸೇರಿಸಲಿಲ್ಲ ಅಂತಂದರೆ ಉದುಗುವಿಕೆ ಉಂಟಾಗ್ತಾ ಇರಲಿಲ್ಲ. ಉದುಗುವಿಕೆ ಉಂಟಾಗ್ತಾ ಇರಲಿಲ್ಲ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತಾ ಇರಲಿಲ್ಲ. ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಉಂಟಾಗ್ತಾ ಇರಲಿಲ್ಲ? ಇಲ್ಲಿ ಪ್ರನಾಳ ಬಿನಲ್ಲಿ ಏನಿದೆ ಅದು ಸುಣ್ಣದ ನೀರೇನಿತ್ತು ಅದು ಹೇಗಿತ್ತು ಹಾಗೆ ಇತ್ತಿತ್ತು, ಅದು ವೈಟ್ ಆಗ್ತಾ ಇರಲಿಲ್ಲ ಅಂತ. ಅಂದರೆ ಇಷ್ಟು ಬರೆದ್ರೆ ಸಾಕು, ಇಲ್ಲಿಗೆ ಈ ಪ್ರಶ್ನೆ ಉತ್ತರ ಮುಗಿಯುತ್ತೆ.